ಟಿಐಬಿ ನ್ಯೂಸ್. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಲಯದಲ್ಲಿ ಕುರಿಗಾರರ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಕುರಿಗಾರರು ತಮ್ಮ ಸಮುದಾಯ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಮನವಿ ಮಾಡಿದರು. ಕುರಿಗಾರರಿಗೆ ಭದ್ರತೆ ಇಲ್ಲದಿರುವುದು, ಮಕ್ಕಳಿಗೆ ಸಮರ್ಪಕ ಶಿಕ್ಷಣ ಸೌಲಭ್ಯ ದೊರೆಯದಿರುವುದು, ಕುರಿ ಮೇಯಿಸಲು ಹೋದಾಗ ಕೆಲ ರೈತರಿಂದ ದೌರ್ಜನ್ಯ ನಡೆಯುವುದು, ಅರಣ್ಯ ಪ್ರದೇಶಗಳಿಗೆ ಪ್ರವೇಶ ನಿರಾಕರಿಸಲಾಗುವುದು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಅವರು ವಿವರಿಸಿದರು. ಸರ್ಕಾರಿ ಗಾಯರಾಣ ಮತ್ತು ಅರಣ್ಯ ಭೂಮಿಗಳನ್ನು ಪ್ರಭಾವಿಗಳು ಅತಿಕ್ರಮಿಸಿಕೊಂಡಿರುವುದು, ಕೆರೆಗಳ ಒತ್ತುವರಿ, ಪಶು ಆಸ್ಪತ್ರೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ಔಷಧಿ ಮತ್ತು ವೈದ್ಯಾಧಿಕಾರಿಗಳು ದೊರೆಯದಿರುವುದು, ಕುರಿಗಳು ಸತ್ತಾಗ ಸರ್ಕಾರದ ಪರಿಹಾರ ಹಣ ಸಿಗದಿರುವುದು ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಇದಲ್ಲದೆ ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರಾತ್ರಿ ವೇಳೆ ಹಟ್ಟಿಗಳೊಳಗೆ ನುಗ್ಗಿ ವಾಹನಗಳಲ್ಲಿ ಕುರಿಗಳನ್ನು ಕೊಂಡೊಯ್ಯಲಾಗುತ್ತಿದೆ ಎಂದು ದೂರಿದರು. ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಸರಿಯಾದ ಸ್ಪಂದನೆ ಸಿಗುವುದಿಲ್ಲ ಎಂದು ಆರೋಪಿಸಿದರು. ರಸ್ತೆಗಳಲ್ಲಿ ವಾಹನಗಳು ಕುರಿಗಳ ನಡುವೆ ನುಗ್ಗಿ ಅಪಘಾತ ಸಂಭವಿಸುತ್ತಿದ್ದರೂ ವಾಹನ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ. ಸಿಡಿಲು ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ಕುರಿ ಮತ್ತು ಕುರಿಗಾಯಿಗಳು ಸಾವನ್ನಪ್ಪಿದಾಗಲೂ ಪರಿಹಾರ ದೊರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರದ ವತಿಯಿಂದ ಸಿಡ್ಡಿನ ತಾಡಪಾಲ್, ಬ್ಯಾಟರಿ, ಸೋಲಾರ್ ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ. ಕುರಿ ಸಂತೆಯಲ್ಲಿ ಅನಧಿಕೃತ ದಲ್ಲಾಳಿಗಳು ಹಣ ನೀಡಿ ಪರಾರಿಯಾಗುವುದು ಹಾಗೂ ಗೂಂಡಾಗಿರಿ ನಡೆಸುವುದು ಸಾಮಾನ್ಯವಾಗಿದೆ ಎಂದು ಹೇಳಿದರು. ಅಲೆಮಾರಿ ಪ್ರಮಾಣಪತ್ರ, ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ, ಬೇಸಿಗೆಯಲ್ಲಿ ಕುರಿಗಳಿಗೆ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟ ಕುರಿಗಾರರು ತಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಹೋರಾಟ ನಡೆಸಲು ಸಿದ್ಧರಾಗಿದ್ದೇವೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶ್ರೀ ಕೃಷ್ಣ ಪರಮಾತ್ಮ ಬೀರಲಿಂಗೇಶ್ವರ ಕುರಿಗಾಳಿಗಳ ಹಿತರಕ್ಷಣಾ ಸಂಘಟನೆಯನ್ನು ರಚಿಸಲಾಯಿತು. ಸಂಘಟನೆಯ ಅಧ್ಯಕ್ಷರಾಗಿ ಹನುಮಂತ ಸೂಜಿ ರತ್ನಾಪುರ ಹಟ್ಟಿ ಆಯ್ಕೆಯಾಗಿದ್ದು, ಪದಾಧಿಕಾರಿಗಳಾಗಿ ವಿಠೋಬಾ ಪೂಜಾರಿ ಮ್ಯಾದರಾಳ, ಶರಣಪ್ಪ ನೀರುನೂಟಿ, ವಜ್ರಪ್ಪ ಘಂಟರಹಟ್ಟಿ, ಹನುಮಂತ ದಂಡೇನ್ ಸುಲ್ತಾನಪುರ ಗೊಲ್ಲರಟ್ಟಿ ಹಾಗೂ ಪಂಪಣ್ಣ ಜವಳಗೀರ ಬೋಗಪುರ ಆಯ್ಕೆಯಾದರು. ಕನಕಗಿರಿ ತಾಲೂಕು ಅಧ್ಯಕ್ಷರಾಗಿ ಹನುಮಂತ ನವಲಿ, ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ಮರಿಸ್ವಾಮಿ ಗುರುವಿನ ಹಾರಾಳ, ಕುಷ್ಟಗಿ ತಾಲೂಕು ಅಧ್ಯಕ್ಷರಾಗಿ ಶಾಮಣ್ಣ ಬೇಗಿ ಅಮರಾಪುರ, ಲಿಂಗಸುಗೂರು ತಾಲೂಕು ಅಧ್ಯಕ್ಷರಾಗಿ ಸೋಮಣ್ಣ. ನಮಗೂ ಸರ್ವಸಾಮಾನ್ಯವಾಗಿ ಕಾಣಕತ್ತೇವೆ. ಅದೇ ರೀತಿ ರಸ್ತೆ ಮೇಲೆ ಹೋಗೋದ್ನಾಗ ಗಾಡಿಗಳು ಮೇಲೆ ಹೊಡಕತ್ತ ಹೋಗೋದು, ಇವೆಲ್ಲ ನಿಲ್ಬೇಕಾತಂದ್ರ ಏನ್ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಹೇಳಿದಂಗ ಒಗ್ಗಟ್ಟು. ಇವತ್ತು ತಟ್ಟೆಯಲ್ಲಿ ಊಟ ಇಟ್ಟಿರ್ತೀವಿ, ಊಟ ಇದ್ದಿದ್ರೆ ಏನೋ ಒಂದು ಪಲಾವ್ ಮಾಡಿವೋ, ಒಂದು ಅನ್ನ ಸಾಂಬಾರು ಇಟ್ಟು ಏನೋ ಊಟ ಇಟ್ಟು ಅಂತ ಇರ್ತಾರೆ, ಅಲ್ಲ ರೊಟ್ಟಿ ಪಲ್ಯ ಇಟ್ಟಿರ್ತಾರೆ. ಊಟ ಮಾಡ್ಬೇಕಾದ್ರೆ ಒಂದು ಬಟ್ಲೆ ಊಟ ಮಾಡ್ಬೋದಾ? ಊಟ ಮಾಡ್ಬೋದು ಒಂದು ಬಟ್ಲೆ? 5 ಬಟ್ಟೆ ಬೇಕಲ್ಲ. ಈ 5 ಬಟ್ಟೆ ಆಗ್ಬೇಕಾದ್ರೆ ನಾನು ಒಂದು ಬಟ್ಟದ್ದಲ್ಲ, ಈ ಉಳಿದಂತ 4 ಬಟ್ಟೆ ನಾನು ಶಕ್ತಿ ಕೊಟ್ಟರೆ ಮಾತ್ರ ಈ ಎಲ್ಲ ಬೇಡಿಕೆ ಇದೇನು ದೊಡ್ಡದಲ್ಲ. ಎಲ್ಲರೂ ಶಕ್ತಿ ಹಿಂಗಾಗತ್ತೆ. ನಮ್ಗೆ ಈ ವೃತ್ತಿ ಬಂತಂದ್ರ ಸಿದ್ದರಾಮಯ್ಯ ತಾಕೋಗಿ ಕುಂತು ಮಾತಾಡ್ಬೋದು. ನಾವು ಡಾಕ್ಟರ್ಲ್ಲ, ಇಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅಲ್ಲ, ಯಾರ ತಕ್ಕ ಕುಂತು ಮಾತಾಡ್ಬೋದು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶಕ್ತಿ ಇದ್ರೆ ಇಲ್ಲೇ ಇನ್ನೊಂದು ನಿಮ್ಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಮತದಾನ ಮಾಡಂತ ನಿಮ್ಮ ಮೇಲೆ ಒತ್ತಡ ಹಾಕಲ್ಲ. ಇದು ಸ್ಪಷ್ಟ. ನಾವು 20 ವರ್ಷ ಸರ್ವಿಸ್ ನಾವು ಎದೆ ಹೇಳಿಲ್ಲ, ಸಂಘಟನೆ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಹೇಳಲ್ಲ, ನಮ್ಮ ಮಕ್ಕಳಿಗೆ ಹೇಳಲ್ಲ. ಕೇಳ್ತಿರ್ತಾರೆ ಅವರು, ಯಾವ್ದು ಕಾಕ ಮೋಟ ಅಂತ ಕೇಳ್ತಾರೆ, ಮತದಾನ ಹಕ್ಕು ಅವರು ಹಕ್ಕ. ಇಂಥ ಯಾಕಂತ ಯಾಕೆ ಹೇಳಲ್ಲ ಅಂದ್ರೆ ನಮ್ಮ ಪರವಾಗಿ ಯಾವ ಪಕ್ಷ ಐತಿ ಅಂದ್ರೆ ಒಳ್ಳೆ ಪಕ್ಷ ಅವ್ರು ಹೇಳ್ರೋಣ. ಇವತ್ತು ರೈತರ ಪರವಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ನಾವು ಮತದಾನ ಮಾಡಂತ ಹೇಳ್ಬೋದು. ಇವರು ನಮ್ಮ ಸಿಂಧನೂರು ತಾಲೂಕು ಉಪಾಧ್ಯಕ್ಷರು ಮೌನೇಶ್ ಕನ್ನಾರಿ ಅಂತ. ಇವರು ನಮ್ಗೆ ಏನು ನಾನು ಕೆಲವು ಬೇಡಿಕೆ ಇವ್ರು ಇಟ್ಟಿದ್ದೆ, ಚುನಾವಣೆ ಮುಂದೆ ಪ್ರೆಸ್ಮೀಟ್ ಮಾಡ್ತಿರ್ತಿಲ್ಲ. ನಿಮ್ಗೆ ನಮ್ಮ ರೈತ ಸಮೂಹ ದೊಡ್ಡದೈತೆ, ಮತದಾನ ಹಾಕಿಸ್ತೀವಿ, ಈ ಕೆಲವು ಬೇಡಿಕೆಗಳು ಬಗೆಹರಿ ಅಂತಂದ್ರೆ ಕನಿಷ್ಠ ನಾವು ಮನಸ್ಸು ಮಾಡಿದ್ರೆ ಒಂದೊಂದು ಕ್ಷೇತ್ರಗಳಿಗೆ ಒಂದು 10 ರಿಂದ 20 ಸಾವಿರ ವೋಟಿಂಗ್ ಹಾಕ್ಸ್ಬೋದು ನಾವು ಅಡ್ಡಾಡಿದ್ವಿ. ಯಾಕಂದ್ರೆ ಕೆಲವರಿಗೆ ಸಾಲ ಸೆಟಲ್ಮೆಂಟ್ ಮಾಡಿಸಿರ್ತೀವಿ, ಕೆಲವರು ಟ್ಯಾಕ್ಟ್ರಿ ಉಳಿಸಿರ್ತೀವಿ, ಕೆಲವರಿಗೆ ಹೊಲ ಮುಗಿಸೇನೆ ಮಾಡಿರ್ತೀವಿ ಫ್ರೀಯಾಗಿ, ಕೆಲವ್ರಿಗೆ ಸರ್ವೆ ಮಾಡಿಸ್ಕೊಟ್ಟಿರ್ತೀವಿ ಆಗ್ಲಾರ್ದನ್ನ. 1 ಲಕ್ಷ ರೂಪಾಯಿ ಆಗೋ ಕೆಲಸನ ಒಂದು ಸ್ವಲ್ಪ ಕೂಡ ಮುಗಿದಿರ್ತಾರೆ. ಅಂಥವ್ರು ನಮ್ಮ ಮಾತು ಕೇಳಿ ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಆ ವಿಚಾರವಾಗಿ ಅವರಿಗೆ ನಾವು ಪ್ರಶ್ನೆ ಇದನ್ನು ಮಾಡ್ರಿ. ಮೂರನೇದು ಏನಪ್ಪ ಅಂದ್ರೆ ಇವತ್ತು ಬೆಳೆದಂಥ ಉತ್ಪನ್ನಗಳು ಬೆಳೆ ಬಂದಾಗ ಏನೋ ಬರ್ತದೆ ಬೆಳೆ ನಮ್ಮದು ರೇಟ್ ಜಾಸ್ತಿ ಕಾಣ್ತದೆ. ಉದಾಹರಣೆ ಇದು ವರ್ಷ ತೊಗರಿ ಬಂದಂತೆ 13 ತೊಗರಿ ಮಾರ್ಕೆಟ್ನಾಗ ಆಯ್ತು.
ಅದೇಟಕ್ಕೂ ಒಂದು ತಾಸು ಇರ್ತಲ್ಲ ಭವಿಷ್ಯ. ಮತ್ತೊಂದು 8 ದಿನ 12,000 ರೂಪಾಯಿ ಇತ್ತು. ನಾವೇನಾದ್ರೂ 13,000 ಆಗಿತ್ತಪ್ಪ, 12,000 ಹಾಕಿ ಮಾರಾಮಂತ ಇದ್ವಿ. ಒಳ್ಳೆ 7,000 ಮಾಡ್ತೀವಿ. ಇದಕ್ಕೇನಂటే MSP ಕಾನೂನುಬದ್ಧಗೊಳಿಸಿ ಇದಕ್ಕಿಂತ ಕಡಿಮೆ ರೇಟ್ ತಗೊಳ್ಳಾರ್ದಂಗೆ ವರ್ತಕರ ಕಾನೂನು ಜಾರಿ ಮಾಡ್ರಿ ಅಂತೇಳಿ. ವರ್ತಕರ ಕಾನೂನು ಮಾಡಕ್ಕೆ ರೊಕ್ಕ ಏನು ಗಂಟು ಹೋಗ್ತಾ ಸರ್ಕಾರಕ್ಕೆ ಮಾಡ್ಬೋದಲ್ಲ, ಅಲ್ಲ ಸರ್ಕಾರ ಕೊಡೋದು ಬೇಕಾಗಿಲ್ಲ, ಕಾನೂನು ಜಾರಿ ಮಾಡ್ಬೋದಲ್ಲ. ಉದಾಹರಣೆ ನಮ್ಮ ಬೈಕ್ ಮೇಲೆ 30 ಇರ್ತದೆ, ಫೈನ್ ಹಾಕ್ತಾರಲ್ಲ, ಮುರಿದ್ರೆ ನಮ್ಮ ಬೈಕ್ ಮುರಿಯುತ್ತೆ, ಪೆಟ್ರೋಲ್ ನಮ್ದು ಹೋಗುತ್ತೆ. ಯಾಕಂದ್ರೆ ಕಾನೂನು ಐತೆ ಅದು ಮಾಡಕೈತೆ, ಇದು ಕಾನೂನು ಐತೆ, ಅದ್ರ ಪಾಲನೆ ಮಾಡ್ತಾ ಇಲ್ಲ ಅವರು. ಅಂದ್ರೆ ಅವ್ರು ಒಗ್ಗಟ್ಟಾಗಿ ಸರ್ಕಾರಕ್ಕೆ ದುಡ್ಡು ಕೊಡ್ತಾರ, ಚುನಾವಣೆಗಳ ಒಳಗ ಅಂತೇಳಿ ದುಡ್ಡು ಕೊಡ್ತಾರ. ಹಂಗಾಗಿ ಅವ್ರ ಮೇಲೆ ಕಾನೂನು ಜಾರಿ ಮಾಡಲ್ಲ, ನಮ್ಮ ಮೇಲೆ ಕಾನೂನು ಜಾರಿ ಮಾಡಲ್ಲ. ಗೊತ್ತಾ 500 ಇಲ್ಲಿ ಕೊಡು, ಮತ್ತೆ ಕೋಟಿ ಬರ್ 5,000 ಕಡೆ ಕೊಡ್ತಾರ. ಮತ್ತೆ ನಮ್ಮ ಬಗ್ಗೆ ಆಗ್ತಿರ್ತಾವ, ಯಪ್ಪ ಇನ್ನೊಂದು 100 ಟೈಮ್ ತೆಗೆದುಕೊಂಡು ನಮ್ಮನ್ನ ಅಂತೇಳಿ ಏನು ಅದ್ರಾಗ ಕೋರ್ಸ್ ಮಾಡ್ಕೊಂಡು ಅದಕ್ಕೆ ಮಕ್ಕಳ ಕೈ ಬಂದ್ಬಿಡ್ತೀವಿ ನಾವು. ಹೌದಾ? 500 ನಮ್ಮ ತಕ್ಕಿಲ್ಲ, ನೀವು ಟ್ಯಾಂಗರ್ ಮಾಡ 5,000 ಕಟ್ಟಮ್ಮ ಕೈ ಬಿಟ್ಟು ಮಾಡ್ತಾರೆ. ಹಂಗಾಗಿ ಈ ಪಕ್ಷಗಳಿಗೆ ಕಾನೂನು ಮಾಡ್ಬೇಕಂದ್ರೆ ಅದು ಬೆಂಬಲ ಬೆಲೆಗೆ ಬಿಡ್ತಾವ್ರ ಕಾನೂನು ಜಾರಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಾಂದ್ರೆ ನಿರಂತರ ಖರೀದಿಗಾರ ಚಲೋರು ತೊಗರಿ ಬಂದ ಮೇಲೆ, ಜೋಳ ಬಂದ ಮೇಲೆ ಮನೆಗೆ ಇಟ್ಕೊಂಡಿರ್ತೀವಿ, ಟ್ರೈಕ್ ಮಾಡಬೇಕು. ಅವ್ರಿಗೆ ಪ್ರತಿ ವರ್ಷ ಟ್ರೈಕ್ ಮಾಡಬೇಕು, ಪ್ರತಿ ವರ್ಷ ಖರೀದಿಗಾರ ತರ್ತೀವಿ ಅಂತ ಹೇಳ್ತಾರೆ. ನೋಂದಣಿ ಮಾಡಿರ್ತಾರೆ, ನೋಂದಣಿ ಇರೋಲ್ಲ. ನಾವು GPS ಫಲಗಳು FID ನಂಬರ್ ಅಲ್ಲಿ ಇರ್ತಾವೆ. ನಾವು FID ಮಾಡ್ಬೇಕಾದ್ರೆ ಅಕೌಂಟ್ ಬುಕ್ ಕೊಟ್ಟಿರ್ತೀವಿ, ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ, ನಮ್ದೆಲ್ಲ ಕೊಟ್ಟಿರ್ತೀವಿ, ಪಾಲಿ ಕೊಟ್ಟಿರ್ತೀವಿ, ಅದು ಕೊಟ್ಟಿರ್ತೀವಿ. ಎಲ್ಲ ಆಗಿರ್ತಿಲ್ಲ, ನೋಂದಣಿನ ಖಾಲಿ 2 ತಿಂಗಳು ಮಾಡ್ತಾರೆ. ಆರ್ಡ್ರಾಗ ಏನಂತಾರ, ನಿಮ್ಗೆ ತೊಗರಿ ಹುಳ ಬರಕಚ್ಚಪ್ಪ ಇಲ್ಲ ಮಾತಾಡ್ತೀವಿ, ನೀವು ನಿಮ್ಮಾಗಿ ಅವನ ಕಂಡ್ರದವನ ಅಂತ ಓದಿಸ್ತಕ್ಕಂಥ ಕಾಣಿ ಆಯ್ತು ತಗೊಂತಾರಲ್ಲ, ಅದೊಂದು ನಾಟಕ ಮಾಡೋದು. ಮತ್ತೆ ರೊಕ್ಕ ಹಾಕಕ್ಕೆ ಒಂದು ತಿಂಗಳು ಹೋಗ್ಬಿಡ್ತಾರೆ. ಹಿಂಗಾಗಿ ಇದನ್ನ ನಿರಂತರ ಖರೀದಿ ಕೇಳಿದ್ರೆ ಎಲ್ಲ ಬೆಳೆಗಳಿಗೆ, ಈಗ ಸಜ್ಜಿಗೆ ಆಗಿರ್ಬೋದು, ಜೋಳಕ್ಕಾಗಿರ್ಬೋದು, ಬಿಳಿಜೋಳಕ್ಕಾಗಿರ್ಬೋದು, ನೀವು ಬಿಡ್ರಿ ಅಲ್ಲಿ ಸಂತಿಲ್ಲ, ಅಂಗಡಿ ತೆರೆದು ಬಿಡ್ರಿ. ನಮ್ಗೆ ಹೊರಗಡೆ ಜಾಸ್ತಿ ಬರೋ ಅಲ್ಲಿ ಕೊಡ್ತೀವಿ, ಹೊರಗಡೆ ಜಾಸ್ತಿ ಬರೋ ನಿಮ್ಗೆ ಕೊಡ್ತೀವಿ. ನಾವು ಖರೀದಿ ಕೇಂದ್ರ ನಿರಂತರ ಎಲ್ಲ ಬೆಳೆಗಳಿಗೆ ಸೂರ್ಯಪಾನ ಆಗಿರ್ಬೋದು, ಮೆಣಸಿನಕಾಯಿ ಪ್ರತಿಯೊಂದಕ್ಕೆ ಕಾನೂನಾಗ ಐತೆ, ಅದನ್ನೇ ಬೇಡಿಕೆ ಇಟ್ಟಿರ್ತೀವಿ. ಅದೇ ರೀತಿಯಾಗಿ ಈ ಸರ್ವೆ ಸಂಬಂಧ ರೈತರಿಗೆ ಕೋಡಿ ಮುಕ್ತ ಮಾಡ್ರಿ. ಯಾಕಂದ್ರೆ ಸರ್ವೆ ಮಾಡೋಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಳಗೇರವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಮುಲಿಯೋಳ್ರವರು ಮತ್ತು ಅಲ್ಲಿ ಏನು ನಮ್ಮ ಅಡಿಗೆ ವ್ಯವಸ್ಥೆ ಮಾಡಕಚ್ಚಾರ ಪರಯ್ಯ ಸ್ವಾಮಿ ಅವರು ನಮ್ಮ ತಾಲೂಕು ಗೌರವಾಧ್ಯಕ್ಷರು, ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವೆಂಕಟೇಶ ರತ್ನಾಪರೆಡ್ಡಿ ಸೂಜಿನವರೇ ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಬಸಪ್ಪ ಅಮರಾಪುರವರೇ ಹಾಗೂ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಕೋಶಾಧ್ಯಕ್ಷರು ಅಂದ್ರೆ ಕ್ಯಾಸಿಯರ್ ನಮ್ಮ ನರಿಯಪ್ಪ ಪೂಜಾರಿ ರತ್ನಾಪರೆಡ್ಡಿ ಅವರು, ಅವರಿದ್ದಾಗಿ ಅದೇ ರೀತಿಯಾಗಿ ಇವತ್ತೇನು ನೀವೆಲ್ಲರೂ ಸೇರ್ಬೇಕಾದಪ್ಪ ಅಂದ್ರೆ ನಿಮ್ಮೆಲ್ಲರ ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟು ನಮ್ಮ ಹನುಮಂತಪ್ಪ ಸೂಜಿಯವರು ರತ್ನಾಪರೆಡ್ಡಿ ಅವರು, ಇಲ್ಲ ಅಧ್ಯಕ್ಷರೇ ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗುತ್ತಾ, ನಮ್ಮ ಕುರಿಗಾಯಿಗಳಿಗೆ ಏನಾದರೂ ಒಂದು ಪರಿಹಾರ ನೀವು ಕಂಡುಕೊಳ್ಬೇಕು. ಯಾಕಂದರೆ ನಾವು ಭೂಮಿ ನಮ್ಮ ಪಕ್ಕದಲ್ಲಿ ಅರಣ್ಯ ಐತೆ, ಅವಕಾಶ ಇಲ್ಲ, ಸರ್ಕಾರ ಆಸ್ಪತ್ರೆಗೆ ಔಷಧಿ ಸಿಗ್ತಾ ನಮಗೆ ಕೊಡ್ತಾ ಇಲ್ಲ, ಕುರಿ ಸತ್ರ ಕಟ್ಟು ಬರ್ತೀವಿ, ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಇವತ್ತು ಕುರಿಗಳಿಗೆ ನೀರು ಸರಿಯಾಗಿ ಇಲ್ಲೆಲ್ಲೇ ನೀರು ವ್ಯವಸ್ಥೆ ಆಗ್ತಾ ಇಲ್ಲ, ಕೆರೆಗಳು ತುಂಬ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತೇನು ಕುರಿಗಳ ಕಳತನ ಆಗ್ತವ, ಅಲ್ಲೇ ಆಗ್ತವ, ನಮಗೆ ಬಂದಕ್ಕೆ ಪರ್ಮಿಷನ್ ಬೇಕು. ಮತ್ತು ಇವತ್ತು ಕುರಿಗಳಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಸಿಗ್ತಾ ಇಲ್ಲ. ಉದಾಹರಣೆಗೆ ಎಚ್ ಸೇವೆ ಮಾಡಬೇಕು, PPR ಮಾಡಬೇಕು. ಆ ಸಂದರ್ಭದಲ್ಲಿ ಇನ್ನಿತರ ರೋಗಗಳಿಗೆ ಅನುಗುಣವಾಗಿ ಮುಂಜಾಗ್ರತಾ ಔಷಧಿಗಳು ಸಿಗ್ತಿಲ್ಲ. ಅವೆಲ್ಲ ಮುಂಜಾಗ್ರತವಾಗಿ ಸಮಸ್ಯೆಯಾಗಿ ನಮ್ಗೆ ಔಷಧಿ ಸಿಗೋಂಥ ಅವಕಾಶ ಆಗಿರುತ್ತೆ. ಮತ್ತು ಆ ಲಾಸ್ಗಾಗಿ ಕುರಿ ಮಾರ್ಕೊಂಡ್ಬಿಟ್ಟಿರ್ತಾರೆ. ಒಂದು 20-30 ನಡ್ಕೊಂಡು ಬೇಸಕ್ಕಾಗಲ್ಲ, ಬೇರೆ ಬೇರೆ ಕಡೆ ಹೋಗಿ ಊರಲ್ಲಿ ಬೇಸಕ್ಕೆ ಹೋಗೋದಕ್ಕೆ ನಾವು ಬಂದಿರಂಗಿಲ್ಲ. ಹೀಗಾಗಿ ನಮ್ಗೆ ಬ್ಯಾಂಕ್ ಲೋನ್ ಲೋನ್ ಮಾಡ್ತಿದ್ದ ಕುರಿ ಲೋನ್ಗಳು ಸಬ್ಸಿಡಿ ಲೋನ್ ತರಿಸ್ಕೊಟ್ಟು NLM PMAP ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಥರ ಹಲವಾರು ಬೇಡಿಕೆಗಳನ್ನು ಇಟ್ಟಾಗಿ ನಮ್ಮ ಮುಂದೆ ಒಂದು ಸಾಕಷ್ಟು ಒಂದು ವರ್ಷಾನುಗಟ್ಟಲೆ ನಮಗೆ ಹೇಳ್ಯಾರ. ಆಲೇ ಒಂದು ಸಲ ಹಂಚಿನೊಳಗೆ ಒಂದು ಸ್ಪರ್ಧೆ ಮಾಡಿದ್ವಿ, ಕೆಲವರು ಸೇರಿದ್ರು, ಅವ್ರು ಅಲ್ಲಿಗೆ ಸುಮ್ಮನೆ ಆದರು. ನಾವು ಏನು ಮಾಡಪ್ಪ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟು. ಈಗ ಏನಂದ್ರೆ ಔಷಧಿ ತರ್ಬೋದು, ಗಾಯ ಆದವ್ರು ಔಷಧಿ ಅಚಾನಕ್ ಬಂದ್ರೆ ಮಾತ್ರ ಅದು ಔಷಧಿ ಕೆಲಸ ಮಾಡುತ್ತೆ.
ಔಷಧಿನ ತಂದು ಮನೆಗೆ ಇಟ್ಟು ನಿಂತಿದ್ದಕ್ಕ ಗಾಯ ಆದ್ರೂ ಬರಲ್ಲ ಅಂದ್ರೆ ಹೆಂಗೆ ಔಷಧಿ ಹಚ್ಬೇಕು? ಅದು ಹೆಂಗೆ ಅವ್ರಿಗೆ ಗಾಯ ವಶ ಗಾಯ ಮಾಹಿತಿ ನಾನು ನಿಮ್ಗೆ ಯಾರಿಗೆ ಔಷಧಿ ತೆಗಿರುತ್ತೆ ನಿಮ್ಮ ಪಕ್ಕದ ದೋಸ್ತರ ಔಷಧ ಮಾಹಿತಿ ಅದು ಗಾಯ ಆಧಾರ ಔಷಧಿ ತಗೋತೀವಿ. ಇವತ್ತು ನೀವು ಕುರಿಗಾಯಿಗಳು ಒಂದು ಭಾಗ, ಅದರಲ್ಲಿ ಅಲೆಮಾರಿಗಳು ಮತ್ತೊಂದು ಭಾಗ ಇದ್ದೀವಿ. ಯಾಕಂದ್ರೆ ಅಲೆಮಾರಿ ಜೀವನ ನನ್ನ ಪ್ರಕಾರ, ಯಾಕಂದ್ರೆ ಇವತ್ತು ಈ ಊರಾಗಿರ್ತಾರೆ, ನಾಳೆ ಇನ್ನೊಂದು ಊರಾಗಿರ್ತಾರೆ, ನಾಳೆ ಇನ್ನೊಂದು ಊರಾಗಿರ್ತಾರೆ. ಇದರಲ್ಲಿಂದ ಈ ಜಮೀನಿನ ಮಾಲಕರು ಅಲ್ಲೇ ನಡೆಸ್ತಾರ. ಮತ್ತೆ ಒಂಟಿಗರದಾರ ಅಂತೇಳಿ ಗೊತ್ತಿದ್ದ ಕಾಸಿ ಕೆಲವು ವಾಹನಗಳು ಬಂದು ಕುರಿಗಳನ್ನು ತಿನ್ಕೊಂಡು ಹೋಗ್ತಾರ. ಅದೇ ರೀತಿಯಾಗಿ ಸುಮ್ಮನೆ ಹೋಗೋಗುತ್ತಾ ಹೊಲದಲ್ಲಿ ಹೋಗೋರು, ರಸ್ತೆಯಲ್ಲಿ ಹೋಗೋರು, ಸುಂದರಿಕರು ಬಂದು ಕೆಲವರು ಬಂದು ಬಡ್ಕೊಂಡು ಅಲ್ಲೇ ಮಾಡಿ ಕಾಸಿ ಕುರಿ ಕಟ್ಟಿ ಹಾಕಿ ದಂಡ ತಗೊಳ್ಳೋಂತ ವ್ಯವಸ್ಥೆ ಮಾಡ್ತಾರೆ. ಇವೆಲ್ಲ ವಿಚಾರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಅವ್ರು ಹೇಳಿದ್ರು ನಮ್ಗೆ.